ಹುಟ್ಟಿದ್ದಕ್ಕೆ ತಾನೇ ಈ ನಮಗೆ ಅನ್ನದ ಬೆಲೆ ಗೊತ್ತಾಗಿತ್ತು. ಅವಳು ನಮಗೆ ಅನ್ನದ ಬೆಲೆ ಕೊಟ್ಟು ಕಲಿಸಿದ ಮಹಾತಾಯಿಯಮ್ಮ. ಅವಳನ್ನು ನಿಂದಿಸಿದರೆ ಆ ದೇವರು ಕೂಡ ಮೆಚ್ಚಲಾರ ತಂಗಿ, ಮೆಚ್ಚಲಾರ. ತಾರಮ್ಮ ಅಲ್ಲ, ಯಾವ ನ್ಯಾಯವಲ್ಲ. ಅಲ್ಲ, ಆ ನನ್ನ ತಾಯಿ ತೀರ್ಕೊಳ್ಳುವಾಗ ನಮ್ಮನ್ನು ಕರೆದುಕೊಂಡು ಹೋಗಿದ್ರೆ ಎಷ್ಟು ಒಳಗಿರ್ತಿತ್ತಲ್ಲ. ತಂಗಿ, ನಮ್ಮ ತಾಯಿ ದೂರದಿಂದ ನೋಡಿ ಸಂತೋಷ ಪಡುತ್ತಾರೆ. ನನ್ನ ಮಕ್ಕಳು ಸ್ವಂತ ಕಠಿಣ ಪರಿಸ್ಥಿತಿಯಲ್ಲಿದ್ದರು. ಎದೆಗುಂದರೆ ನನ್ನ ಮಕ್ಕಳು ಬದುಕಿ ಬಾಳುತ್ತಾರೆ ಈ ಪ್ರಪಂಚದಲ್ಲಿ ಎಂದು ನಮ್ಮನ್ನು ನೋಡಿ ಹೆಮ್ಮೆ ಪಡುತ್ತಾಳಮ್ಮ. ತಾರಮ್ಮ ಅದನ್ನೇ ತಿನ್ನುತ್ತೆ. ಒಂದಗಳನ್ನು ಬಾಯಲ್ಲಿ ಹಾಕಿದರೆ ನಿನ್ನ ಮೇಲಾನೆ, ನಿನ್ನ ತಾಯಿಯ ಮೇಲಾನೆ. ನೋಡ್ತಮ್ಮ, ನನಗೆ ತುಂಬಾ ಹಸಿವಾಗಿದೆ. ಅದಕ್ಕೆ ಈ ಹಳಸಿದ ಅನ್ನ ಊಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಸ್ವಲ್ಪ ಅದು ತಾಳಪ್ಪ, ಅವನು ಊಟ ಮಾಡ್ಲಿ. ಅತ್ತ ಸಮಯ ಸಂದರ್ಭ ಎದೆಗೊಟ್ಟು ಮಾತನಾಡದೆ ಈ ರೀತಿಯಾಗಿ ಕೊಟ್ಟಿದ್ದನ್ನು ತಿನ್ನುವುದಕ್ಕೆ ಆ ದೇವರಿಗೂ ಮನಸ್ಸಿಲ್ಲಕ್ಕ, ದೇವರಿಗೂ ಮನಸ್ಸಿಲ್ಲ. ನಮ್ಮ ಬಾರಿಗೆ ಬಂದಿದ್ದೆ ಪಂಚಾಮೃತ. ತಮ್ಮ ರೈತ ಹೊಲ ಹಸುರು ಮಾಡಿ ಬಿತ್ತುತ್ತಾನೆ. ಬಿತ್ತುವಾಗ 3 ತಾರಿನ ಕೂರಿಗೆ ಹೊಡೆಯುತ್ತಾನೆ. ಒಂದು ತಾರಿನಿಂದ ಬಂದಿದ್ದು ಪಶು ಪಕ್ಷಿಗಳಿಗೆ ಕೊಡುತ್ತಾನೆ. ಇನ್ನೊಂದು ತಾರಿನಿಂದ ಬಂದಿದ್ದು ಕೂಲಿ ಕಾರ್ಮಿಕರಿಗೆ ಕೊಡುತ್ತಾನೆ. ಇನ್ನೊಂದು ತಾರಿನಿಂದ ಬಂದಿದ್ದರಲ್ಲೇ ತನ್ನ ಜೀವನ ತೃಪ್ತಿಯನ್ನು ಸಾಗಿಸುತ್ತಾನೆ. ರೈತನೆಂದರೆ ರೈತನಿಗೆ ವರ್ಣಿಸಲು ಪದಗಳೇ ಇಲ್ಲ. ರೈತನೆಂದರೆ ಅಸಾಮಾನ್ಯ ಸಾಧಕ. ತಮ್ಮ ತಿನ್ನುವನ್ನಕ್ಕೆ ಇಟ್ಟು ಯಜಮಾನಿಂದ ತೊಲಗುವಂತೆ ಮಾಡಬೇಕಡ ನಿನ್ನ ತಾಯಿ. ನಿನ್ನ ಅಣ್ಣವನ್ನು ಪಡೆದ ಜನ್ಮ ಸಾರ್ಥಕಾಯಿತಲ್ಲ, ಸಾರ್ಥಕಾಯಿತು. ಅಣ್ಣ, ನಾನು ಕೂಡ ನನ್ನ ತಾಯಿಯಂತೆ ಎಂದು ತಿಳಿದುಕೊಂಡಿರುವೆ. ನೀನು ನನಗೆ ಕೊಟ್ಟಿರುವ ಈ ಕಜ್ಜಿಕಾಯಿಯನ್ನು ನಿಮಗೆಂದೇ ತಂದಿರುವೆ ಅಣ್ಣ, ನಿಮಗೆಂದೇ ತಂದಿರುವೆ. ನೋಡಪ್ಪ ತಮ್ಮ, ಈ ವಿಷಯ ಏನಾದ್ರೂ ತಾಯಿಗೆ ಗೊತ್ತಾದ್ರೆ ನಿನಗೂ ಕೂಡ ಚಿತ್ರಹಿಂಸೆ ತಪ್ಪಿದ್ದಲ್ಲ. ಅದಕ್ಕೆ ಅವ್ರಿಗೆ ಈ ವಿಷಯ ತಿಳಿಸುದಿಲ್ಲ ಅಂತ ಪ್ರಮಾಣ ಮಾಡು. ಎಲ್ಲ ಎಲ್ಲ ನನ್ನ ತಾಯಿಯನ್ನು ಕೊಂಡರೂ ನನ್ನ ಸೇಡ ತೀರದು. ಈ ರೀತಿಯಾಗಿ ಕಣ್ಣೀರು ಇಡುವ ಮೊದಲು ಈ ನನ್ನ ಸಂಜೀವಕ್ಕೆ ಹೋಳಿಗೆ ಅಥವಾ ಈ ಕಜ್ಜಿಕಾಯಿಯನ್ನು ತಿನ್ನು. ಆಗ್ಲಪ್ಪ, 3 ಜನ ಸೇರಿಕೊಂಡು ಊಟ ಮಾಡೋಣ. ನಮ್ಮ ಶಕ್ತಿಯಲ್ಲಿ ಮನದಲ್ಲಿ ಕಪಟವಿಲ್ಲ, ಶಕ್ತಿಯಲ್ಲಿ ಎಡೆ ಇಲ್ಲ. ಇನ್ನೊಬ್ಬರ ದುಃಖ ಕಂಡು ಅಪಹಾಸ್ಯ ಮಾಡುವನು ನಾನಲ್ಲ. ತಮ್ಮ, ನಾನು ನಂಬಿರುವ ಈ ಭೂತಾಯಿ ನನ್ನ ಎತ್ತುಗಳು ನನ್ನನ್ನು ಕಾಪಾಡೇ ಕಾಪಾಡುತ್ತದೆ. ತಮ್ಮ, ನೀನು ನನ್ನ ತಮ್ಮನಲ್ಲಪ್ಪ, ನನ್ನ ಬಾಳಿನ ಬೆಳಕು, ನನ್ನ ಹೊಟ್ಟೆಗೆ ಇಟ್ಟುಕೊಂಡ ಭಗವಂತ. ಅಣ್ಣ, ಅಣ್ಣ, ನಾನು ನಿನಗೆ ಬೇರೆಯವರಂತೆ
ಕುಣಿದಾಡಬೇಕು. ತಮ್ಮ, ಇದನ್ನು ಬಿಟ್ಟು ಕೂಡಿ ನಮ್ಮ ಜೊತೆ ಕೆಲಸ ಮಾಡುತ್ತೇನೆಂದರೆ ನೀನು ತಂದು ಮುತ್ತೆ ನಮಗೆ ಬೇಡ. ಧರ್ಮರಾಯನಂತ ಗುಣ ನನ್ನ ಅಣ್ಣಂದು, ಅಪ್ಪಿ ತಪ್ಪಿ ಹೋಗಿದ ಗುಣ ನನ್ನ ತಾಯಿದು. ಈ ಅನಾಥ ಮಕ್ಕಳಿಗೆ ನಾನೇ ಇನ್ನು ನೆರವಾಗುವೆ ಎಂದು ನಾನು ನಿರ್ಧಾರ ಮಾಡುತ್ತೇನೆ. ಅಣ್ಣ, ಒಟ್ಟಿಗೆ ಈ ಭೂಮಿಯ ಮೇಲೆ ಕೆಲಸ ಮಾಡಿ ಈ ಊರಲ್ಲಿ ಎಲ್ಲರೂ ಒಂದಾಗಿ ಬಾಳೋಣ, ಒಂದಾಗಿ ಬಾಳೋಣ. ಆಗ್ಲಪ್ಪ, ಎಲ್ಲರೂ ಸೇರಿ ಊಟ ಮಾಡೋಣ ಬನ್ನಿ. ಮಣ್ಣಲ್ಲಿ ಕೈ ಇಟ್ಟೆ, ಹಾಗೆ ನಿನ್ನ ಬಾಯಿಗೆ ತುತ್ತನ್ನಿಟ್ಟೆ, ಮಣ್ಣು ಬಂದಿಟ್ಟೇನು. ನೀನಿನ್ನನ್ನು ಕ್ಷಮಿಸಿ ಬಿಡಪ್ಪೋ, ಕ್ಷಮಿಸಿ ಬಿಡು. ಅಮೃತವೇ ಬಾಯಲ್ಲಿರುವಾಗಣ್ಣ ಮಣ್ಣೆಲ್ಲಿಂದ ಬರಬೇಕಣ್ಣ, ಮಣ್ಣೆಲ್ಲಿಂದ ಬರಬೇಕು. ಇದೇನು ತಮ್ಮ, ಹಸಿದ ಒಡಲಿಗೆ ನಾವು ಹಸಿದನ್ನು ಊಟ ಮಾಡ್ತಾ ಇದ್ವಿ, ಆದ್ರೆ ಈ ಅಮೃತವೇ ತಂದು ಕೊಟ್ಟಿಲ್ಲ. ನಿಜವಾಗ್ಲು ನೀನು ಪರಮಾತ್ಮನಪ್ಪ, ಪರಮಾತ್ಮ. ಅಕ್ಕ, ಈ ವಿಷಯವನ್ನು ಅಮ್ಮನಿಗೆ ತಿಳಿದರೆ ತೇಲಿ, ಅದಕ್ಕೆ ನಾನೇನು ಹೆದರುವುದಿಲ್ಲ. ಆದರೆ ತಮ್ಮ, ಈ ವಿಷಯ ಇಲ್ಲಿಗೆ ಇರಲಿ, ನಮ್ಮಿಬ್ಬರಲ್ಲೇ ಇರಲಿ. ಮುಂದೆ ಒಂದು ದಿನ ಎಲ್ಲ ಒಳ್ಳೆಯದಾಗುತ್ತದೆ. ಆಗ್ಲಿ ತಮ್ಮ, ನೀನು ಮುಂದೆ ಮುಂದೆ ಹೋಗು, ನಾವು ಹಿಂದೆ ಹಿಂದೆ ಬರ್ತೀವಿ. ಯಾಕೆಂದ್ರೆ ನಾನು ನೀವು ಸೇರಿ ಬಂದ್ರೆ ಅಮ್ಮ ಮತ್ತೆ ಕೋಪ ಮಾಡಿಕೊಳ್ತಾಳೆ, ಅದಕ್ಕೆ ಹೇಳ್ತಾ ಇದ್ದೀನಿ. ತಮ್ಮ, ತಂಗಿ ಹೇಳುವ ಮಾತು ಸತ್ಯವಾಗಿದೆ. ಆಯ್ತಣ್ಣ, ನಡೆಯಿರಿ, ಹೋಗೋಣ. ನೋಡಿದೇನಮ್ಮ ನನ್ನ ತಮ್ಮನ ಒಳ್ಳೆ ಗುಣವನ್ನು. ಅವನಿಗೆ ಆದಷ್ಟು ಬೇಗ ದೇವರು ಒಂದು ನೌಕರಿ ಸಿಗುವಂತೆ ಮಾಡಲಿ. ಅಲ್ಲ, ನನ್ನ ತಮ್ಮನಿಗೆ ಒಳ್ಳೆ ನೌಕರಿ ಸಿಗುತ್ತೆ ಅಂತ ನಂಬಿಕೆ ನನಗಿದೆ. ಬಾ ಅಣ್ಣ, ಹೋಗೋಣ.